2026ರ ಹೊಸ ವರ್ಷಕ್ಕೆ ಅಮೆರಿಕ ಒಂದು ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಅದೇ ವೆನೆಜುವೆಲಾ ಮೇಲೆ ಅಟ್ಯಾಕ್. ಇದು ಕೇವಲ ಡ್ರಗ್ಸ್ ವಿರುದ್ಧ ಹೋರಾಟವೇ ಅಥವಾ ಇದರ ಹಿಂದೆ ಬೇರೆ ಏನಾದರೂ ರಹಸ್ಯವಿದೆಯೇ? ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸರಳವಾಗಿ ತಿಳಿಯೋಣ. ವೆನೆಜುವೆಲಾ ದೇಶ ಹತ್ತಿರ ಜಗತ್ತಿನಲ್ಲೇ ಅತಿ ದೊಡ್ಡ ಆಯಿಲ್ ರಿಸರ್ವ್ಸ್ ಇಲ್ಲಿದೆ. ಸೌದಿ ಅರೇಬಿಯಾ ಅಥವಾ ರಷ್ಯಾಗಿಂತಲೂ ಹೆಚ್ಚು ಆಯಿಲ್ ಇಲ್ಲಿದೆ. ಅಮೆರಿಕದ ಕಣ್ಣು ಮೊದಲಿನಿಂದ ಈ ಆಯಿಲ್ ಮೇಲೆ ಇತ್ತು. ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮಡುರೋ ಆಡಳಿತದಲ್ಲಿ ದೇಶದ ಆರ್ಥಿಕತೆ ಹದಗೆಟ್ಟಿತ್ತು. ಅಲ್ಲಿನ ಹಣಕ್ಕೆ ಬೆಲೆಯೇ ಇಲ್ಲದಂತಾಗಿತ್ತು. ಒಂದು ಮೊಟ್ಟೆ ಖರೀದಿಸಲು ಕೂಡ ಚೀಲದ ತುಂಬ ಹಣ ಕೊಡಬೇಕಾದ ಪರಿಸ್ಥಿತಿ ಇತ್ತು. ಅಮೆರಿಕ ಹೇಳುತ್ತೆ, ನಾವು ಡ್ರಗ್ಸ್ ಮಾಫಿಯಾ ತಡೆಯೋಕೆ ಹೋಗ್ತಿದ್ದೀವಿ ಅಂತ. ಆದರೆ ಅಸಲಿ ಉದ್ದೇಶ ಅಲ್ಲಿನ ಆಯಿಲ್ ಬಾವಿಗಳನ್ನು ನಿಯಂತ್ರಿಸುವುದೇ. ಈ ಗಲಾಟೆಗಳಿಂದಾಗಿ ನಮ್ಮ ಭಾರತಕ್ಕೆ ಡಿಸ್ಕೌಂಟ್ ರೇಟ್ ಅಲ್ಲಿ ಸಿಗುತ್ತಿದ್ದಂತಹ ಎಣ್ಣೆ ಕಟ್ ಆಗಬಹುದು. ನಮ್ಮ ದೇಶದ ಡ್ಯಾಡೀಸ್ಗಳಿಗೆ ಗಾಡಿಗೆ ಪೆಟ್ರೋಲ್ ಹಾಕಿಸುವಾಗ ಬೆಲೆ ಕೇಳಿ ಬೆರಗಾಗುವ ಕಾಲ ಹತ್ರ ಬರ್ತಾ ಇದೆ. ಅಮೆರಿಕ ಜಗತ್ತಿನ ಶಕ್ತಿಶಾಲಿ ದೇಶಗಳಾಗಿ ತನ್ನ ಹಿತಾಸಕ್ತಿಗಾಗಿ ಈ ಕೆಲಸ ಮಾಡಿದೆ. ಆದರೆ ಮಡುರೋ ಅವರನ್ನು ಸೆರೆ ಹಿಡಿದ ರೀತಿ ಹೇಗಿತ್ತು? ಆ ಇಂಟ್ರೆಸ್ಟಿಂಗ್ ಕಥೆಯನ್ನು ನಿಮ್ಮ ಮುಂದೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ತಪ್ಪದೆ ಆ ವಿಡಿಯೋ ವೀಕ್ಷಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮುಂದಿನ ಭಾಗದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.